ನಾವೆಲ್ಲರೂ ಅಬ್ಸರ್ವ್ ಮಾಡ್ತಾ ಹಾಗೆ ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಕೇಸಸ್ ಅಥವಾ ಬಂಜೆತನ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಆಗ್ತಾ ಇದೆ. ಸೊ ಏನಕ್ಕೆ ಈ ಥರ ಜಾಸ್ತಿ ಆಗ್ತಿದೆ, ಏನು ಕಾರಣ ಇರ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಇತ್ತೀಚಿನ ಜನ್ರೇಷನಲ್ಲಿ ಥೈರಾಯ್ಡ್ ಇಂಬ್ಯಾಲೆನ್ಸ್ ಇರ್ಬೋದು, ಮತ್ತು PCOD, ಇರ್ರೆಗ್ಯುಲರ್ ಸೈಕಲ್ಸು, ಈ ಥರದ್ದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ 10ರಲ್ಲಿ 5ರಿಂದ 6 ಹೆಣ್ಮಕ್ಳಿಗೆ ಈ ರೀತಿಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದು ಸಾಮಾನ್ಯ ಆಗಿಬಿಟ್ಟಿದೆ. ಸೊ ಇದರಿಂದ ನ್ಯಾಚುರಲಾಗಿ ಕನ್ಸೀವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನು ಎರಡನೇದು ಸ್ಟ್ರೆಸ್. ಸೊ ಈಗಿನ ವರ್ಕ್ ಲೈಫು ಮತ್ತು ಫೈನಾನ್ಷಿಯಲ್ ಇಶ್ಯೂಸು, ರಿಲೇಷನ್ಶಿಪ್ಸು ಈ ಥರದ್ದೆಲ್ಲ ಇದ್ದಾಗ ತುಂಬ ಜನ ಸ್ಟ್ರೆಸ್ಸಲ್ಲಿದ್ದಾರೆ. ಸೊ ಇದರಿಂದನೂ ಕೂಡ ಭಾಳಷ್ಟು ಜನರಿಗೆ ನ್ಯಾಚುರಲಾಗಿ ಕನ್ಸೀವ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಮೂರನೇ ಕಾರಣ ಏನು ಅಂತಂದರೆ ಲೈಫ್ ಸ್ಟೈಲು. ಸೊ ಲ್ಯಾಕ್ ಆಫ್ ಬ್ಯಾಲೆನ್ಸ್ಡ್ ಡಯಟ್ ಯಾವಾಗ ಇರಲ್ಲ, ಅದರಿಂದನೂ ಕೂಡ ಇನ್ಫರ್ಟಿಲಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರುತ್ತೆ, ಬಾಡಿಯಲ್ಲಿ ಒಬೆಸಿಟಿ, ಓವರ್ ವೆಯ್ಟ್ ಈ ಥರದ್ದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದರಿಂದನೂ ಕೂಡ ನ್ಯಾಚುರಲಾಗಿ ಕನ್ಸೀವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ.